ಬೆಂಗಳೂರು ತುಮಕೂರು ಅಂತಾರೆ. ತಿಮ್ರಾಯಪ್ಪ ಏನ್ ತುಮಕೂರಲ್ಲಿಲ್ವಾ? ಇವತ್ತು ತಿಮ್ರಾಯಪ್ಪ 3 ವರ್ಷ ಮಲಗಿದ್ದ. ಈಗ ರೌಡಿಗಳು ಅಂತಾರೆ. ಯಾರು ರೌಡಿಗಳು? ಯಾರು ರೌಡಿಸಂ ಮಾಡಿದ್ದಾರೆ? ಗುದ್ಲಿ ಪೂಜೆ ಶಾಸಕರಂತ ನಾಗೇಶ್ ಅವರು ಯಾವ ನೈತಿಕತೆ ಇಟ್ಕೊಂಡು ಇವ್ರು ಮಾತಾಡ್ತಾರೆ? ಅವ್ರ ಪಾಗೋಡ ತಾಲೂಕಲ್ಲಿ ಎಷ್ಟು ಬೂತ್ ಇದಾವೆ ಅನ್ನೋದು ಗೊತ್ತಾ ಅವ್ರಿಗೆ? ಎಲ್ಲಪ್ಪ ಮುಂಬರುವ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ಲಿ ಅಂತ ಹೇಳ್ಬಿಟ್ಟು ನೀವು ಆರೋಪಗಳು ಮಾಡೋದು ಅಂತ ಹೇಳ್ತಾರಲ್ಲ, ಆಗ ಯಾಕೆ ಕೆಲಸ ಮಾಡಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ? 9 ಲಕ್ಷ ವೆಚ್ಚದಲ್ಲಿ ಪಾದಚಾರಿ ಮಾರ್ಗ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಹೆಚ್ಚು ಬೇರೆ ತಾಲೂಕಿಗಿಂತ ಹೆಚ್ಚು ಅನುದಾನ. ಎಸ್ ವೀಕ್ಷಕರ, ಪಾವುಗಡದ ಜೆಡಿಎಸ್ ಮುಖಂಡರು ನಿದ್ದೆಯಿಂದ ಎದ್ದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಅಭಿವೃದ್ಧಿ ಕಾಣಿಸದಿದ್ದರೆ ದೃಷ್ಟಿ ಹಾಯಿಸಲಿ ನೋಡಲಿ ಅಂತ ಗ್ರಾಮಾಂತರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸುಜಿತ್ ರಾಜ್ ಜೆಡಿಎಸ್ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಇಂದು ಪಾವುಗಡದ ಕಾಂಗ್ರೆಸ್ ಕಚೇರಿಯಲ್ಲಿ ಬ್ಲಾಕ್ ಮತ್ತು ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಸರ್ಕಾರ ಹಾಗೆ ಶಾಸಕರು ಎಚ್.ವಿ. ವೆಂಕಟೇಶ್ ಅವರ ವಿರುದ್ಧ ಮಾಡಿರೋ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಅಂತ ತಿರುಗೇಟು ನೀಡಿದ್ರು. ಇನ್ನು ಕಾಂಗ್ರೆಸ್ ದಬ್ಬಾಳಕೆ ರೌಡಿಸಂ ಮಾಡ್ತಾ ಇದೆ ಎನ್ನುವ ಆರೋಪ ಖಂಡನೀಯ. ಸೊಗಡು ವೆಂಕಟೇಶ್ ಅವರ ಮಾತುಗಳು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂತದ್ದಲ್ಲ ಅಂತ ಕಿಡಿಕಾರಿದ್ರು. ಹೆಂಗ್ ಅಡೆಯಕ್ಕಾಗ್ತದೆ? ಏನಿದು? ಇದೇನಿದ? ಅವ್ರ ಮಾತಾಡ್ಬೋದು ಅವ್ರು ಇದಕ್ಕೆ. ಮತ್ತೆ ರೌಡಿಗಳು ಅಂತಾರೆ. ಯಾರು ರೌಡಿಗಳು? ಯಾರು ರೌಡಿಸಂ ಮಾಡಿದ್ದಾರೆ? ಎಲ್ಲಾದ್ರೂ ದಾಖಲೆ ಇರ್ಬೇಕು, ಮಾಡಿರ್ಬೇಕಂದ್ರೆ ದಾಖಲೆ ಇರ್ಬೇಕು. ಹೇಳಿದ್ದಾರೆ, ಸತ್ಯಾಂಶ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಯಾರು ಏನು? ಇನ್ನು ಜೆಡಿಎಸ್ ಮುಖಂಡ ಕೊತ್ತೂರು ನಾಗೇಶ್ ವಿರುದ್ಧ ವ್ಯಂಗ್ಯವಾಡಿದ ಅವರು, ತಾಲೂಕಿನಲ್ಲಿ ಎಷ್ಟು ಹಳ್ಳಿಗಳು ಎಷ್ಟು ಭೂತುಗಳಿವೆ ಅನ್ನೋದಾದ್ರೂ ಗೊತ್ತಿದೆಯಾ? ಅರಿವಿಲ್ಲದೆ ಮಾತನಾಡೋದು ರಾಜಕೀಯ ನೈತಿಕತೆ ಅಲ್ಲ ಅಂತ ಅಂದ್ರು. ಗುದ್ಲಿ ಪೂಜೆ ಶಾಸಕರಂತ ನಾಗೇಶ್ ಅವ್ರು ಹೇಳಿದ್ರಲ್ಲ, ಅವ್ರ ಮನೆ ಮುಂದೆನೆ 50 ಲಕ್ಷ ರೂಪಾಯಿ CC ರೋಡಲ್ಲಿ ಓಡಾಡ್ತಾ ಇದಾರಲ್ಲ, ಕೆಲ್ಸ ಆಗಿದೆ ಅಲ್ಲ. ಮತ್ತೆ ಐಮಾಸ್ ಕ್ಲೇಟ್ ಹಾಕಿದಾರಲ್ಲ ಅವ್ರ ಮನೆ ಮುಂದೆನೆ. ಯಾವ ನೈತಿಕತೆ ಇಟ್ಕೊಂಡು ಇವ್ರು ಮಾತಾಡ್ತಾರೆ? ಅವ್ರ ಪಾಗೋಡ ತಾಲೂಕಲ್ಲಿ ಎಷ್ಟು ಬೂತ್ ಇದಾವೆ ಅನ್ನೋದು ಗೊತ್ತಾ ಅವ್ರಿಗೆ? ಎಲ್ಲಪ್ಪ ತುಮಕೂರಲ್ಲಿದ್ರು, ಬಂದ್ರು, ಹೇಳಿದ್ರು, ಹೊರಟ್ರು, ಇಟ್ಟಂಡ್ರನು. ಮತ್ತೆ ಇನ್ನೊಬ್ರು ರೋಡಿಸಮು ಕೇಸ್ ಹಾಕ್ತೀನಿ, ಡಿಫಾರ್ಮೇಶನ್ ಕೇಸ್ ಹಾಕಿ ಸರ್, ಕೋರ್ಟ್ ಎಲ್ಲಾರ್ಗು ಒಂದೇ. ನೀವು ಮಾತಾಡೋದು ನಿನ್ಗೆ ವೈಯಕ್ತಿಕ, ನಿನ್ನ ಇದಕ್ಕೆ ಶೋಭೆ ತರಲ್ಲ. ಈ ತರ ಎಲ್ಲ ಮಾತಾಡಕ್ ಹೋಗ್ಬಾರ್ದು. ಸೊಗಡು ವೆಂಕಟೇಶ್ ಅವರು ಇದು ಅಡ ಇಕ್ಕಿದ್ದಾರೆ ಅಂತ ಹೇಳ್ತಾರೆ. ಅವ್ರ ವ್ಯಕ್ತಿತ್ವಕ್ಕೆ ಶೋಭೆನೆ ತರಲ್ಲ ಇದು. ತಾಲೂಕಿನಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಎಂದು ಹೇಳಿದ ಅವರು, ಲ್ಯಾಂಡ್ ಆರ್ಮಿಯಲ್ಲಿ 37 ಕೋಟಿ 47 ಲಕ್ಷ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು PWDಯಲ್ಲಿ 50 ಕೋಟಿ ವೆಚ್ಚದ ಕಾಮಗಾರಿ ನಡೀತಾ ಇದೆ. ಒಟ್ಟು 150 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ನಡೆದಿದೆ. ಒಂದೇ ತಿಂಗಳಲ್ಲಿ 22 ಬೋರ್ವೆಲ್ಗಳನ್ನ ಕೊರೆಸಲಾಗಿದೆ ಅಂತ ಅಂಕಿಅಂಶ ನೀಡಿದ್ರು. ಇನ್ನು ಶಾಸಕರು ಬೆಂಗಳೂರು ತುಮಕೂರಲ್ಲೇ ಇರುತ್ತಾರೆ ಅಂತ ಆರೋಪಿಸುವ ತಿಮ್ರಾಯಪ್ಪ ಅವರು ತಾವೇ ತುಮಕೂರಲ್ಲಿ ಇಲ್ಲವೇ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಕೆಲಸ ನಡೀತಿಲ್ಲ, ಇನ್ನೊಂದು ನಡೀತಿಲ್ಲ ಅನ್ನೋದಕ್ಕೆ ಕೆಲ್ಸಗಳೆಲ್ಲ ನಡೀತಾ ಇದಾವೆ. ಲ್ಯಾಂಡ್ ಆರ್ಮಿಯಲ್ಲಿ 37 ಕೋಟಿ 48 ಲಕ್ಷ ಕೆಲಸ ನಡೀತಾ ಇದೆ, ಪ್ರಗತಿಯಲ್ಲಿದೆ. ಮತ್ತೆ PWDಯಲ್ಲಿ ಒಂದು 50 ಕೋಟಿ, PREDಯಲ್ಲಿ ಒಂದು 50 ಕೋಟಿ, ಸುಮಾರು 150 ಕೋಟಿ ರೋಡ್ಗಳಿಗೆ ಆಗಿದೆ. ಮತ್ತೆ ಕುಡಿಯುವ ನೀರಕ್ಕೆ ಪ್ರೆಸೆಂಟ್ ನೀರಿಲ್ಲ ಅಂದಿದ್ದಕ್ಕೆ 1 ತಿಂಗಳಲ್ಲೇ 22 ಬೋರ್ ಕೊರೆದಿದ್ದಾರೆ. ಮತ್ತೆ ಇನ್ನ ಕೊರಿತಾ ಇದ್ದಾರೆ. ಬ್ಯಾಕ್ವರ್ಡ್ ವಾಟರ್ ಅಲ್ಲಿ ನೀರ್ ಇಲ್ದಿದ್ದ ಕಾರಣ ಅವ್ರು 22 ಬೋರ್ ಇಮಿಡಿಯೇಟ್ MLA ಅವ್ರು ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರಗತಿ ಅಲ್ವಾ? ಇದರಲ್ಲ ಬೆಂಗಳೂರು ತುಮಕೂರು ಅಂತಾರೆ. ತಿಮ್ರಾಯಪ್ಪ ಏನ್ ತುಮಕೂರಲ್ಲಿಲ್ವಾ? ಅವ್ರದ್ದು ತುಮಕೂರಲ್ಲೇ ತಾನೇ ವಾಸ ಇರೋದು. ತುಮಲ್ ಅಧ್ಯಕ್ಷ ಆಗಿದ್ದಾರೆ. ತುಮಕೂರು ಬೆಂಗಳೂರು ಅದು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇಲ್ಲೂ ಸಿಗ್ತಾರೆ, ವಾರಕ್ಕೆ 4 ದಿವಸ ಇಲ್ಲೇ ಇರ್ತಾರಲ್ಲ. ನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಮಾತನಾಡಿ, ಕಣವೇನಹಳ್ಳಿ ಸರ್ವೆ ನಂಬರ್ 114ರಲ್ಲಿ 6 ಎಕರೆ ಪ್ರದೇಶದಲ್ಲಿ 275 ನಿವೇಶನ ಫಲಾನುಭವಿಗಳಿಗೆ ಯೋಜನೆ ರೂಪಿಸಲಾಗಿದೆ. ಇದು ಅಭಿವೃದ್ಧಿ ಅಲ್ಲವೇ ಅಂತ ಪ್ರಶ್ನಿಸಿದರು. ನಮ್ಮ MI ಸರ್ಕಲ್ ಅಲ್ಲಿ ಆಗಿರ್ಬೋದು, ಕನಕದಾಸ ಸರ್ಕಲ್ ಅಲ್ಲಿ ಕೂಡ ಐಮಾಸ್ ಲೈಟ್ ಹಾಕ್ತಿದ್ದಾರೆ. ಇನ್ನ ನಗರದ ಸ್ಟೇಡಿಯಂ ನಲ್ಲಿ 90 ಲಕ್ಷ ವೆಚ್ಚದಲ್ಲಿ ಪಾದಚಾರಿ ಮಾರ್ಗ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಲ್ಲಿ ದೊಳ್ಳಾರಲ್ಲಾಗಿರ್ಬೋದು, ದೊಳ್ಳಾರಲ್ಲಕ್ಕೆ 4 ಕೋಟಿ ಅನುಮೋದನೆ ಆಗಿದೆ. ಅಲ್ಲದೆ ತಾಲೂಕಿನಲ್ಲಿ 5 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಐಮ್ಯಾಕ್ಸ್ ಲೈಟ್ ಗಳನ್ನ ಅಳವಡಿಸಲಾಗಿದೆ. ಸಿದ್ದಾಪುರದಲ್ಲಿ ಕಾರ್ಮಿಕರ ವಸತಿ ಶಾಲೆ, ITI ಕಾಲೇಜು ಹಾಗೆ ಕೊಡಮಡುಗುವಿನಲ್ಲಿ ಅಲ್ಪಸಂಖ್ಯಾತರ ವಸತಿ ಶಾಲೆ ನಿರ್ಮಾಣವಾಗಿರುವುದನ್ನು ಕೂಡ ಅಭಿವೃದ್ಧಿಯ ಭಾಗವೆಂದರು. ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ರಾಮಾಂಜಿನಪ್ಪ ಮಾತನಾಡಿ, 3 ವರ್ಷ ಜೆಡಿಎಸ್ನವರು ಮಲಗಿದ್ದವರು ಈಗ ಎದ್ದು ಆರೋಪ ಮಾಡ್ತಾ ಇದ್ದಾರೆ. KM ತಿಮ್ರಾಯಪ್ಪ ಟಿಕೆಟ್ ಆತಂಕದಿಂದ ಇಂತಹ ಹೇಳಿಕೆ ಕೊಟ್ಟಿರಬಹುದೇನು ಅಂತ ಟೀಕೆಯನ್ನು 3 ವರ್ಷ ಮಲಗಿದ್ದ. ಈಗ ಯಾಕೆಂತ ಅಂದ್ರೆ, ಈಗ JDS ಅಲ್ಲಿ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗಿದೆ. ಯಾವತ್ತು ಕಾಲೋನಿಗಾಗ್ಲಿ ಸತ್ತವರ ಮಣ್ಣಿಗಾಗ್ಲಿ ಹೋಗ್ತಾ ಇರ್ಲಿಲ್ಲ. ಪಟ್ಟಿ ಯಾವಾಗ ಜಾಸ್ತಿ ಆಗಾಯ್ತು ಈಗ ಅವರು ಎದ್ದಿದ್ದಾರೆ.
ಎದ್ದು ಎಲ್ಲ ಓಡಾಡ್ತಾ ಇದ್ದಾರೆ. ಈಗ ಶಾಸಕರಾಗಿರೋರು ಈಗ ನಾನು ತುಂಗಭದ್ರಾ ಯೋಜನೆ ಅಲ್ಲಿ ತಂದೆ ಇಲ್ಲಿ ತಂದೆ ಅಂತ ಹೇಳ್ತಾರಲ್ಲ, ಆಗ ಯಾಕೆ ಕೆಲಸ ಮಾಡಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ? ಇನ್ನು ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಓಂಕಾರ್ ನಾಯ್ಕ ಮಾತನಾಡಿ, ಗುದ್ದಲಿ ಪೂಜೆ ಶಾಸಕರು ಅಂತ ವ್ಯಂಗ್ಯ ಮಾಡೋದು ಅಜ್ಞಾನ ಕೇಳಿದ ಕನ್ನಡಿ. ಯಾವುದೇ ಯೋಜನೆ ಆರಂಭಕ್ಕೂ ಮೊದಲು ಗುದ್ದಲಿ ಪೂಜೆ ಪ್ರೋಟೋಕಾಲ್ ಎಂಬುದೇ ಗೊತ್ತಿಲ್ಲದೆ ಮಾತನಾಡ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ರು. ಇನ್ನು ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಬಗ್ಗೆ ಟೀಕೆ ಮಾಡಿರೋದು ಅರ್ಥವಲ್ಲ. ಅವರು ಅಧಿಕಾರದಲ್ಲಿ ಇರಲಿ ಬಿಡ್ಲಿ ಜನಸೇವೆ ಮಾಡುವ ರೈತ ನಾಯಕ, ನೊಂದು ಬಂದವರ ಪಾಲಿನ ಆಶಾ ಕಿರಣ ಅಂತ ತಿಳಿಸಿದ್ರು. ಜನರ ಪರವಾಗಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ವೆಂಕಟರಮಣಪ್ಪನವರು. ಅವರು ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದೆ ಇರ್ಲಿ ಯಾವಾಗ್ಲೂ ಸದಾ ಜನರ ಬಗ್ಗೆ ಕಾಳಜಿ ವಹಿಸ್ಕೊಂಡು, ತಾಲ್ಲೂಕಿನ ಬಗ್ಗೆ ಕಾಳಜಿ ವಹಿಸ್ಕೊಂಡು, ಬಡವರ ಬಗ್ಗೆ, ರೈತರ ಬಗ್ಗೆ, ದಲಿತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇಟ್ಕೊಂಡು, ಮತದಾರರ ಬಗ್ಗೆ ಇವರೆಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಒಮ್ಮತವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಯಾರಾದ್ರೂ ಹೋದಂತ ಸಂದರ್ಭದಲ್ಲಿ ನ್ಯಾಯ ಕೊಡ್ತಕ್ಕಂಥ ಮನಸ್ಥಿತಿ ಅವ್ರದ್ದು. ಅವರು ರಾಜಕಾರಣ ಇರ್ಲಿ ಅಧಿಕಾರ ಇರ್ಲಿ ಬಿಡ್ಲಿ, ಅವ್ರೊಂದು ಪಕ್ಷದಲ್ಲಿ ಇರ್ಲಿ ಬಿಡ್ಲಿ, ಪಕ್ಷ ಅಂತ ಅವ್ರು ಯಾವತ್ತು ನೋಡಿದವರಲ್ಲ, ಜಾತಿ ಅಂತ ನೋಡಿದವರಲ್ಲ. ಅವ್ರಿಗೆ ಯಾರಾದ್ರೂ ಕಷ್ಟ ಅಂತ ಹೋದ್ರೆ ಮಿಡಿಯುವಂತ ಹೃದಯವಂತಿಕೆ ಇರ್ತಕ್ಕಂಥ ವೆಂಕಟರಮಣಪ್ಪನವರು. JDS ನವ್ರ ತರ ಅಧಿಕಾರ ಇದ್ದಾಗ ಇಲ್ಲಿದ್ದು, ಅಧಿಕಾರ ಇಲ್ಲಿದ್ದಾಗ ಬೇರೆ ಕಡೆ ಹೋಗಿ ಹೋಗ್ತಕ್ಕಂಥವ್ರು ಅಲ್ಲ ಅವರು. ಅವರ ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ರಮೇಶ್, ಹರೀಶ್ VH ಪಾಳ್ಯ, ಹಾಗೆ PL ಮಣಿ, ಪಳವಳ್ಳಿ ಶಿವಣ್ಣ, ಚಂದ್ರು ಚಿತ್ಕನಹಳ್ಳಿ ಮತ್ತು ಸುರೇಶ್ ಕನ್ನಮೇಡಿ, ಹನುಮೇಶ್ ದಾಸ್, ರಂಜಿತ್ ಕುಮಾರ್, ಮೂರ್ತಿ, ವೈನ್ ಹೊಸಕೋಟೆ, ಮಂಜುನಾಥ್ ಸೇರಿದಂತೆ ಹಲವರು ಇದ್ದರು. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ನನ್ನ ಹೆಸರು ಚೆಲುವರಾಜ್ ಅಂತ. ನಾನು ಹೊಸದುರ್ಗದಿಂದ ಬಂದಿದ್ದೀನಿ. ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು. ಬಲ್ಜು ಡಿಸ್ಕ್ ಸೈಡಿಗೆ ಬಂದಿತ್ತು, ನರ ಪ್ರಾಬ್ಲಮ್ ಆಗಿ ಕಾಲು ಸೆಳೆತ ಬರ್ತಿತ್ತು. 10 ನಿಮಿಷದ ಮೇಲೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಟ್ರೀಟ್ಮೆಂಟ್ ಅಲ್ಲೇ ಚೆನ್ನಾಗಿ ಮಾಡಿದ್ದಾರೆ. ಬಗ್ಗಕ್ ಆಗ್ತಿರ್ಲಿಲ್ಲ, ಹಿಂಗೆ ಇಷ್ಟು ಬಗ್ಗಿದ್ರೆ ನೋವು ಬರುತ್ತಿತ್ತು. ಈಗ ಫ್ರೀಯಾಗಿ ಆಗಿದ್ದೀನಿ. ಇಷ್ಟು